ಚಾನಲ್ಗೆ ಸ್ವಾಗತ. ನೀನಾದೇನಾ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಆದರೆ ಇದು ಕೊನೆ ಸಂಚಿಕೆ ಇರುತ್ತೆ. ನಾಳೆಯಿಂದ ನೀನಾದೇನಾ ಸೀರಿಯಲ್ ಬರೋದಿಲ್ಲ. ಕೊನೆ ಸಂಚಿಕೆ ಹೇಗೆ ಅದ್ಭುತವಾಗಿತ್ತು ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ವಿಕ್ರಮ್ ಕೋಟೆಗೆ ಹೊಡಿತಿರ್ತಾನೆ. ಅಷ್ಟರಲ್ಲಿ ಇನ್ಸ್ಪೆಕ್ಟ್ರ್ ಕೂಡ ಬರ್ತಾರೆ. ಇನ್ಸ್ಪೆಕ್ಟ್ರ್ ಬಂದ ತಕ್ಷಣ ಶೂಟ್ ಮಾಡ್ತಾರೆ. ಆಗ ವಿಕ್ರಮ್ನ ಬಿಟ್ಟು ಕೋಟೆನ ಅರೆಸ್ಟ್ ಮಾಡ್ತಾರೆ. ಆಗ ಕೋಟೆ ಕೈ ಮಾಡ್ಕೊಂಡು ಹೊಡ್ತಾನೆ. ಈ ಕಡೆ ವೇದ ಕೆಳಗಡೆ ಬಿದ್ದಿರ್ತಾರಲ್ಲ, ಪ್ರೀತಮ್ ವೇದ ಏನಾಯಿತು ಅಂತ ಹೇಳ್ತಿರ್ತಾರೆ. ಈ ಕಡೆ ಮೂರ್ಛೆ ಬಿದ್ದ ಅಂತ ವೇದಾಗ ಕಾಲು ಕೈನ ತಿಕ್ತಿರ್ತಾನೆ ಪ್ರೀತಮ್. ಆಗ ಜೋಗ್ತಿ ಬರ್ತಾಳೆ. ಜೋಗ್ತಿ ಬಂದುಬಿಟ್ಟು ಇಲ್ಲಿ ಅವಳನ್ನು ಚೆಕ್ ಮಾಡ್ತಾರೆ. ಆಗ ಹೇಳ್ತಾರೆ, ವೇದ ಎದ್ದೇಳಮ್ಮ ಅಂತ ಹೇಳ್ತಾರೆ. ಆಗ ಜೋಗ್ತಿವ ಹೇಳ್ತಾರೆ, ಇವಳು 1 ನಿಮಿಷಪ್ಪ ಇರು ಅಂತ ಹೇಳ್ತಾರೆ ಅಲ್ಲಿ ಪ್ರೀತಮ್ಗೆ. ಆಗ ಹೇಳ್ತಾರೆ, ಅವಳೀಗ ಒಬ್ಬಳೇ ಅಲ್ಲ, ಮೊದಲಾಗೆ ಇಲ್ಲ ಅವಳು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಏನಾಗಿದೆ ಅನ್ನೋ ಹಾಗೆ ಭಯದಿಂದ ನೋಡ್ತಿರ್ತಾರೆ. ಆಗ ಜೋಗ್ತಿ ಹೇಳ್ತಾಳೆ, ಇವಳಲ್ಲಿ ಇನ್ನೂ ಒಂದು ಜೀವ ಇದೆ ಅಂತ ಹೇಳ್ತಾರೆ. ಅವಳು ಈಗ 3 ತಿಂಗಳು ಗರ್ಭಿಣಿ ಅಂತ ಹೇಳ್ತಾರೆ. ಆಗ ಪ್ರೀತಮ್ ಏನಂದ್ರೆ ನನ್ನ ವೇದನ ಗರ್ಭಿಣ ಅಂತ ಅಂತಾನೆ ಪ್ರೀತಮ್. ಆಗ ಇಲ್ಲಿ ವಿಕ್ರಮ್ಗೆ ತುಂಬ ಖುಷಿ ಆಗ್ತಿರುತ್ತೆ. ಹೌದು ಅಂತ ಜೋಗ್ತಿ ಕೂಡ ಮತ್ತೆ ಉತ್ತರ ಕೊಡ್ತಾರೆ. ಆದರೆ ಪ್ರೀತಮ್ಗೆ ಅಟ್ಟಹಾಸ ಹೆಚ್ಚಾಗ್ತದೆ. ನನ್ನ ವೇದನ ಗರ್ಭಿಣಿನ ಅಂತ ಹೇಳ್ತಾರೆ. ಹೌದು ಅಂತ ಮತ್ತೆ ಜೋಗ್ತಿ ಹೇಳ್ತಾರೆ, ಇಲ್ಲ ಗಂಡನಿಂದ ದೂರ ಮಾಡಿ ಮಗುವಿನಿಂದ ದೂರ ಮಾಡೋಕ್ಕಾಗಲ್ವ ನನಗೆ, ಮಾಡೇ ಮಾಡ್ತೀನಿ, ಬಾ ವೇದ ನಾವು ಹೋಗೋಣ, ಫ್ಲೈಟಿಗೆ ಟೈಮ್ ಆಯಿತು, ನನಗೇನು ಮಾಡಬೇಕು ಅಂತ ಗೊತ್ತು ಅಂತ ನಾನು ಆ ಮಗುನ ತೆಗೆಸ್ಬಿಡ್ತೀನಿ ಅಂತ ಹೊಡ್ತಿರ್ತಾನೆ. ಈ ಕಡೆ ವೇದ ಅವರಪ್ಪ ಹೇಳ್ತಾರೆ, ಅವಳ ಪರಿಸ್ಥಿತಿ ಏನು ಅಂತ ಗೊತ್ತೋ ರಸ್ಕಲ್ ನಿನಗೆ ಅಂತ ಹೇಳ್ತಾರೆ. ಅವಳಿಗೆ ಮಗು ಅಂದರೆ ಇಷ್ಟ ಇಲ್ಲ, ನಾನು ಬೇಡ ಪ್ರೀತಮ್, ನನಗೆ ಮಗುನೇ ಬೇಡ ಅಂತ ಯಾವಾಗಲೂ ಹೇಳ್ತಿದ್ಲು ಅವಳು ಅಂತ ಹೇಳ್ತಾರೆ. ಮಗುನ ತೆಗೆಸ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಕೆಳಗಡೆ ಇರೋ ಮಚ್ಚನ ತೊಗೊಂಡು ಇನ್ನೇನು ಹೊಡಿಬೇಕು ಅಂತ ವಿಕ್ರಮ್ ಹೋಗ್ತಿರ್ತಾರೆ. ಅಷ್ಟರಲ್ಲಿ ವೇದಾಗೆ ತುಂಬ ಕೋಪ ಬಂದಿರುತ್ತೆ. ವೇದಾನೇ ಹೊಡೆದ್ಬಿಡ್ತಾಳೆ. ನಿನಗೂ ಇದಕ್ಕೂ ಏನೋ ಸಂಬಂಧ, ನೀನು ಯಾರೋ ನನ್ನ ಮಗುನ ತೆಗೆಸ್ತೀನಿ ಅಂತ ಹೇಳೋಕ್ಕೆ ಅಂತ ವೇದ ಕೋಪದಿಂದ ಪ್ರೀತಮ್ಗೆ ಹೊಡೆದ್ಬಿಟ್ಟು ಕೇಳ್ತಾರೆ, ಇದು ನನ್ನ ಮಗು, ಇದು ನನ್ನ ಗುಂಡನ ಮಗು ಅಂತ ಜೋರಾಗಿ ಕಿರಿಸ್ತಾರೆ. ನನ್ನ ಗಂಡನ ಪ್ರಾಣ ಭವಿಷ್ಯ ಇದು, ನೀನು ಯಾರೋ ನನ್ನ ಮಗುನ ತೆಗ್ಸೋಕ್ಕೆ ಅಂತ ಹೇಳಿದಾಗ ಎಲ್ಲರೂ ಒಂದು ಕ್ಷಣ ತುಂಬ ಖುಷಿಯಿಂದ ಹೇಳ್ತಾರೆ. ಮತ್ತೆ ಇಲ್ಲಿ ಪ್ರೀತಮ್ ಕೆನ್ನೆಗೆ ವೇದ ಬಂದುಬಿಡ್ತಾರೆ. ಏನೋ ನೀನು ಇವಳಿಗೆ ಮೆಮೊರಿ ಲಾಸ್ ಆಗಿದೆ, ಏನೋ ಹೇಗೋ ಮಾಡಿಕೊಂಡು ಇವಳಿಗೇನೋ ನೆನಪೇ ಬರೋಲ್ಲ ಅಂತ ಚೆನ್ನಾಗಿ ಅಮರ್ಸ್ಬಿಟ್ಟಿಯಲ್ಲ ಅಂತ ಹೇಳ್ತಾರೆ. ಗ್ರೇಟ್ ಕಣೋ ನೀನು ಅಂತ ಹೇಳ್ತಾರೆ. ಈ ಕಡೆ ವೇದ ಯಾಕೆ ಇನ್ನು ಡೌಟಾ? ಈ ಗುಡಿಲಿರೋ ದೇವ್ರಿಗೆ ಮಾತು ಬರದೇ ಇರ್ಬೋದು, ಆದರೆ ಕಣಿಕರೆ ಬರದೇ ಇರೋಲ್ಲ ಕಣೋ, ಎಂಥ ಫ್ರೆಂಡೋ ಕಣೋ ನೀನು, ಚೀಟ್ ನಿನ್ನ ಅಂತ ಮತ್ತೆ ಹೊಡಿತಾರೆ ವೇದ. ಈ ಕಡೆ ವೇದಾಗೆ ಅವರಪ್ಪ ಹೇಳ್ತಾರೆ, ಬಿಡಮ್ಮ ಇವನು ಎಲ್ಲಿ ಸೇರಿಸ್ಬೇಕು, ನಾನು ಅಲ್ಲಿ ಸೇರಿಸ್ತೀನಿ ಅಂತ ಹೇಳ್ತಾರೆ. ಬೇಡಪ್ಪ ಇದು ನನ್ನ ಟರ್ನ್, ಇವನು ನನಗೆ ಮಾಡಿರೋ ಮೊಸಕ್ಕೆ ನಾನೇ ಇವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಎಲ್ಲರ ಮುಂದೆ ಹೊಡಿತಾರೆ ವೇದ, ಸಿಕ್ಕಾಪಟ್ಟೆ ಹೊಡಿತಾರೆ. ಬಲವಂತದ ಪ್ರೀತಿಯಲ್ಲಿ ನಿಯತ್ತಿಲಿರೋ ಸ್ನೇಹಿ ಗೆದ್ದಿರೋ ಉದಾಹರಣೆ ಇಲ್ಲ ಕಣೋ ಅಂತ ಹೇಳಿಬಿಟ್ಟು ಮಾತು ಹೇಳಿ ಹೊಡಿತಿರ್ತಾರೆ. ಪ್ರೀತಮ್ಗೆ ಹೇಳಬೇಕು, ಸಖತ್ತಾಗಿ ಮೂಡಿ ಬಂದಿದೆ ಇವತ್ತಿನ ಎಪಿಸೋಡ್ ವಿಡಿಯೋ ಅಂತಲೇ ಹೇಳ್ಬೋದು. ಫ್ರೆಂಡು ಅಂತ ಎಷ್ಟು ನಂಬಿದ್ದೆ ಕಣೋ ನಾನು ನಿನ್ನ ಪ್ರೀತಮ್, ನನ್ನ ಗಂಡ ಬಡ್ಕೊಂಡ, ನಿನ್ನ ಸವಾಸ ಬೇಡ ಅಂತ ಕೇಳ್ಕೊಂಡ, ಆದರೂ ಕೂಡ ಒಳ್ಳೆ ಉಡುಗೊರೆ ಕೊಟ್ಟೇನೆ ನನಗಂತ ಮತ್ತೆ ಹೊಡಿತಿರ್ತಾರೆ. ಎಷ್ಟು ಹೊಡಿತಾರೆ ಸಿಕ್ಕಾಪಟ್ಟೆ ಹೊಡಿತಿರ್ತಾರೆ. ಪ್ರೀತಮ್ ಬೀಳ್ತಿರ್ತಾನೆ. ಆಗ ಆಯಿತು ಹೊಡಿಬಾ ಅಂತ ತನಗೆ ಹೊಡ್ಕೊ, ನೀನು ಹೊಡಿಬಾ ಅಂತ ತಾನು ಹೊಡ್ಕೊಂಡು ಪ್ರೀತಮ್ ಕೆಳಗಡೆ ಬಿದ್ದೋಗ್ತಾನೆ. ಗಳಿಗೆ ನನಗೆ ನೋವಾಗುತ್ತೆ ಅಂದ್ಕೊಂಡಿದ್ಯಾ, ಆದರೆ ಯಾವತ್ತೋ ಸತ್ತೋಗಿದ್ದೀನಿ ಮದುವೆ ಮಂಟಪದಲ್ಲಿ ನನ್ನಿಂದ ಎದ್ದು ರೌಡಿಗೆ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ನೋಡು, ಅವತ್ತೇ ನಾನು ಸತ್ತೋಗಿದ್ದೀನಿ, ನೀನು ಬೇಕಾದಷ್ಟು ಹೊಡೆದ್ರು ನನಗೇನಾಗಲ್ಲ ಅಂತ ಅಳ್ತಾ ಪ್ರೀತಮ್ ಅಳ್ತಾ ಹೇಳ್ಕೊತಿರ್ತಾರೆ, ನಾನು ಅವತ್ತೇ ಸತ್ತೋಗಿದ್ದೀನಿ ಅಂತ. ಮತ್ತೆ ನಾನು ನಿರ್ಧಾರ ಮಾಡಿದೆ, ನಿನ್ನನ್ನು ಹೇಗಾದರೂ ನಾನು ಪಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದೆ. ಆದರೆ ನಾನು ಅವತ್ತಿನಿಂದ ಪ್ರಯತ್ನಿಸಿದೆ, ನೀನು ನನ್ನ ಹುಡುಗಿ ವೇದ, ಅದನ್ನು ಅರ್ಥ ಮಾಡ್ಕೋ ವೇದ ಅಂತ ಹೇಳ್ತಿರ್ತಾನೆ. ಈ ಕಡೆ ಪ್ರೀತಮ್ ಏನು ಹೇಳಿದ್ರು ವೇದಾಗೆ ತಲೆ ಕೆಡ್ತಿರುತ್ತೆ. ನೀನು ನನ್ನ ಹುಡುಗಿ ಅಂತ ಹೇಳ್ತಾರೆ. ಆಗ ಪ್ರೀತಿ ತಾಳಿ ಮದುವೆಗಿಂತ ಮದುವೆ ಆಗಿದ್ದು ಗೊತ್ತಾ ನನ್ನ ಪ್ರೀತಿ, ಪ್ಲೀಸ್ ವೇದ ಅರ್ಥ ಮಾಡ್ಕೋ ಅಂತ ನನ್ನ ಪ್ರೀತಿ ಅಂಥದ್ದು ಅಂತ ಹೇಳ್ತಿರ್ತಾನೆ ಪ್ರೀತಮ್. ಪ್ರೀತಿ ವೇದ ನಂದು ಅರ್ಥ ನಿನಗೆ ಅರ್ಥ ಆಗ್ತಾಯಿಲ್ಲೋ ಏನೋ ನಿಂದು, ಒಂದು ಹೆಣ್ಣಿಗೆ ಹಣೆಗೆ ಕುಂಕುಮ, ತಲೆಗೆ ಸಿಂಧೂರ, ಕಾಲಿಗೆ ಕಾಲುಂಗುರ, ಕೊರಳು ತಾಳಿ, ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ, ಯಾರೋ ಅವಳ ಮೇಲೆ ಕಣ್ಣು ಹಾಕಬಾರ್ದು ಅಂತ ಹಾಕ್ತಾರೋ ಕಣೋ, ಯಾಕೋ ನಿನಗಿದೆಲ್ಲ ಅರ್ಥ ಆಗ್ತಾಯಿಲ್ಲ, ಯಾಕೋ ಈ ಥರ ಆಡ್ತಿದೀಯಾ ಪ್ರೀತಮ್ ಅಂತ ಹೇಳ್ತಾರೆ. ಪ್ರೀತಮ್ ಇಲ್ಲಿ ನೋಡು, ನಿನಗೆ ಅರ್ಥ ಆಗ್ತದೆ, ಗೊತ್ತು ಗುಲ್ತೋರು ಇದನ್ನು ನೋಡಿದರೆ ಮರ್ಯಾದೆ ಕೊಡ್ತಾರೋ ನಮಗೆ, ಅಂಥದ್ರಲ್ಲಿ ನೀನು ನನ್ನ ಫ್ರೆಂಡು ಪ್ರೀತಮ್, ಯಾಕೋ ಈ ಥರ ಆಡ್ತಾನೆ, ನೀನು ನನ್ನ ಮೇಲೆ ಕಣ್ಣು ಹಾಕೋದು ತಪ್ಪಲ್ವೋ, ಯಾಕೋ ಪ್ರೀತಮ್ ಹೀಗೆ ಮಾಡ್ತಾ ಇದೀಯಾ ಅಂತ ಬಿಡ್ಕೋತಾರೆ. ಆಗ ಪ್ರೀತಮ್ ಹೇಳ್ತಾರೆ, ಚೆ ಹಾಗಲ್ಲ ವೇದ, ನಾನು ನಿನ್ನ ಬೇರೆ ಪ್ರೀತಿಸಿದ್ದಲ್ಲ, ನನ್ನ ಪ್ರೀತಿನ ನಾನು ಪ್ರೀತಿಸೇನು ಬೇರೆಯವ್ರ ಹೆಂಡತಿ ಆಗೋದ್ಲು ಬಲವಂತವಾಗಿ ಹೊರತು ನಾನೇನು ಮಾಡಲಿ ವೇದ ಹೇಳು
ಅಂತ ಕಣ್ಣೀರಾಗ್ತಾನೆ. ಹೆಂಡತಿಯಾಗಿ ಬದಲಾಗ್ಬೋದು, ಆದರೆ ಪ್ರೀತಿಯಾಗಿ ಬದಲಾಗಲ್ಲ. ಬರೀ 3 ತಿಂಗಳು ಈ ಭ್ರೂಣನ ತೆಗೆಯೋಕ್ಕೆ ಎಲ್ಲರೂ ಕೂಗಾಡಿದ್ರಿ, ಎಲ್ಲರೂ ಸಿಡಿಲು ಬಡ್ದವ್ರ ಥರ ನೋಡಿದ್ರಿ ಅಲ್ವಾ ನನ್ನ. ಆದರೆ ನನ್ನ ಪ್ರೀತಿ ಹುಟ್ಟಿದಾಗಿಂದ ನಿನ್ನ ಜೊತೆ ನಿನ್ನ ನೋಡ್ದಾಗಿಂದ ಬಂದಿರೋ ಪ್ರೀತಿ, ಅಂಥ ಪ್ರೀತಿನ ಬಿಟ್ಬಿಡು ಅಂದರೆ ಹೇಗೆ ಬಿಡಲಿ ನಾನು? ಬುದ್ಧಿ ಬರೋಕ್ಕಿಂತ ಮುಂಚೆ ಚಿಕ್ಕ ವಯಸ್ಸಲ್ಲಿ ನೀನೇ ನನ್ನ ಹುಡುಗಿ ಅಂತ ಬೆಳೆದವನು ನಾನು ಹೇಗೆ ಬಿಡಲಿ ಹೇಳು ಅಂತ ಪ್ರಶ್ನೆ ಮಾಡ್ತಾನೆ. ಊಟಕ್ಕೆ ಸಾವಿರಾರು ಕಾರಣ ಇರ್ಬೋದು, ಆದರೆ ಪ್ರೀತಿನ ಸಾಯಿಸೋಕ್ಕೆ ಯಾವುದೇ ಕಾರಣ ಇರಲ್ಲ ವೇದ, ಅರ್ಥ ಮಾಡ್ಕೊ. ಆಗಲ್ಲ, ನನ್ನ ಕೈಯಿಂದ ಆಗಲ್ಲ ಅಂತ ಹೇಳ್ತಾರೆ. ನಾಯಿ ಇದೆ ಅಲ್ವಾ, ಅದು ಕೂಡ ಯಾರು ಅಣ್ಣಾಗ್ತಾರೆ ಅದು ನಿಯತ್ತಾಗಿರುತ್ತೆ, ಆದರೆ ಈ ಮನುಷ್ಯರು ಯಾಕೆ ಆ ಥರ ಯಾಕಿಲ್ಲ ಅಂತ ಕೂಗಾಡ್ತಾನೆ. ನನ್ನ ಮಾತ್ರ ಪ್ರೀತಿಸ್ಬೇಕು ಅಂತಾರೆ, ಆದರೆ ಪ್ರೀತಿ ಕೊಡೋ ವಿಷಯದಲ್ಲಿ ಮನಸ್ಸೇ ಮಾಡಲ್ಲ ಅಂತ ಹೇಳ್ತಾರೆ. ಈ ಕಡೆ ಯೋಚನೆ ಮಾಡೋ ಶಕ್ತಿ ಇಲ್ವಾ ನಿನಗೆ? ಯಾಕೆ ಈ ಥರ ಆಡ್ತಿದೀಯಾ? ಏನಾಗಿದೆ ನಿನಗೆ ಬುದ್ಧಿಗೆ? ಯಾಕೆ ಈ ಥರ ನಡ್ಕೋತಿದೀಯಾ ಪ್ರೀತಮ್? ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ ಹೇಳ್ತಾರೆ. ಇವ್ರ ಪಾದರಕ್ಷೆಗೆ ಬಂದು ಬಿಟ್ಟೋಗಿರ್ತಾರಲ್ಲ, ಯಾರೋ ಚಪ್ಪಲಿ ಕದ್ರೇ ಅದು ಪಾಪ ಅಂತ ಹೇಳ್ತಾರೆ ಕಣೋ. ಅಂಥದ್ರಲ್ಲಿ ನನಗೆ ಮದುವೆ ಆಗಿದೆ ಕಣೋ, ಇನ್ನೊಂದು ಸತ ತಾಳಿ ಕಟ್ತಿ ಅಂತ ಹೇಳ್ತೀಯಲ್ವ, ಅದು ಪಾಪದ ಕೆಲಸ ಅಲ್ವಾ ಅಂತ ಕೇಳ್ತಾರೆ. ನನ್ನ ತಲೆ ಮೇಲೆ ಇಟ್ಕೊಂಡು ಗಂಗೆ ಥರ ನೋಡ್ಕೋತೀನಿ, ತೇರಲ್ಲಿ ಇಟ್ಕೊಂಡು ಮೆರಿತೀನಿ, ಪ್ಲೀಸ್ ವೇದ ನನ್ನ ಜೊತೆ ಬಂದುಬಿಡು, ನನ್ನಷ್ಟು ಪ್ರೀತಿ ಇವ್ರು ಯಾರಾದರೂ ಕೊಡ್ತಾರ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಸೊಸೆಂದ್ರೆ ವಿರುದ್ಧ ಕಟ್ತಾರೆ, ಅಂಥದ್ರಲ್ಲಿ ನನ್ನ ಅಮ್ಮ ಅಂತ ಹೇಳ್ಕೊಂಡು ಬಂದರು, ಇದುವಾದ ನಿಜವಾದ ಪ್ರೀತಿ ಅಂದರು ಕಣೋ ಅಂತ ಹೇಳ್ತಾರೆ. ನಮ್ಮ ಮಾವ ಒಂದು ಲೋಟ ಕಾಫಿ ಮಾಡೋಕ್ಕೆ ಬರೋಲ್ಲ ಕಣೋ ಇವ್ರಿಗೆ. ಏನು ಹಣೆ ಬರ ಹೇಳು, ಅಡುಗೆ ಭಟ್ಟ ಅಂದ್ಕೊಂಡು ಅಂದರು. ಇದು ಪ್ರೀತಿ ಅಂದರೆ ನನ್ನ ಅಪ್ಪ ನಮ್ಮ ಮಾವ ಅಂತ ಹೇಳಿಬಿಟ್ಟೆ ಅಲ್ಲ. ಅಂಥದನ್ನೆಲ್ಲ ಸಹಿಸ್ಕೊಂಡು ಯಾಕೆ ಹೇಳು? ನನ್ನ ಕ್ಷೇಮಕ್ಕೋಸ್ಕರ ಪ್ರೀತಮ್, ನನ್ನ ಕ್ಷೇಮಕ್ಕೋಸ್ಕರ. ಇನ್ನು ನನ್ನಮ್ಮ ಹೆತ್ತ ತಾಯಿನ ಅತ್ತೆ ಅಂತ ಹೇಳಿದೆ ಕಣೋ. ಅಂಥದನ್ನು ಇಂಥ ದೂರದಲ್ಲಿ ನಿಂತ್ಕೊಂಡು ಎಲ್ಲ ನನ್ನ ಒಳ್ಳೇದಕ್ಕೋಸ್ಕರ ಎಲ್ಲನೂ ದೂರ ನಿಂತ್ಕೊಂಡು ನೋಡಿದ್ರು. ಇನ್ನು ನನ್ನ ಭಾವ ಎಷ್ಟು ಮುಗ್ದಾಗಿ ಎಲ್ಲರ ಜೊತೆ ಮಾತಾಡ್ಕೊತಾರೆ, ಮೂಗ ಅಂತ ಹೇಳಿಬಿಟ್ರಲ್ಲ ಅವ್ರನ್ನ ಅಂತ ಹೇಳ್ತಾರೆ. ನನ್ನ ಒಳ್ಳೇದಕ್ಕೆ ಎಲ್ಲನೂ ಸಹಿಸ್ಕೊಂಡ್ರು ಅಂತ ಹೇಳ್ತಾರೆ. ಇನ್ನು ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿನಗೇನಂತೂ ಅವರು ಪ್ರಾಣ ಕೊಡ್ತಾರೆ ಕಣೋ ನನಗೆ ಅಂತ ಬಗ್ಗೆ ಹೇಳ್ತಾರೆ. ಅಜ್ಜಿ ಹೇಳ್ತಾರೆ, ನನ್ನ ಅಜ್ಜಿ ನನ್ನ ಸಂಸ್ಕಾರ ಕೊಟ್ಟಿದ್ದೆ ಇವರು ಕಣೋ ಅಂತ ಹೇಳ್ತಾರೆ. ಈ ಕಡೆ ವೇದ, ಪ್ರೀತಮ್ ನಿನಗೇನೋ ಅಂದ್ಕೊಂಡಿದ್ದೀಯಾ, ನಿನ್ನ ದೇಹದಲ್ಲಿ ಇನ್ನೂ ಕೂಡ ಉಸಿರಾಡ್ತಿದ್ದೀಯ ಅಂದರೆ ಅದು ಮನುಷ್ಯತ್ವ, ಅದನ್ನು ಅರ್ಥ ಮಾಡ್ಕೊರೋ. ಈ ಚಿಟಿಕೆ ಹೊಡೋದ್ರಲ್ಲಿ ನನ್ನ ಗಂಡ ನಿನ್ನ ಚಟ್ಟ ಕಟ್ಟಿಬಿಡ್ತಾನೆ ಅಂತ ಹೇಳ್ಬಿಡ್ತಾರೆ ಇಲ್ಲಿ ವಿಕ್ರಮ್ ಬಗ್ಗೆನೂ ಕೂಡ. ಆದರೆ ನನ್ನ ಗಂಡ ಯಾಕೋ ಈಗ ಮಾಡಿಲ್ಲ ಗೊತ್ತಾ ಕಣೋ, ಅವನಲ್ಲಿರೋ ನಾನು ಆ ಥರ ಹೇಳ್ಕೊಟ್ಟಿಲ್ಲ ಅವನಿಗೆ. ಹೇಳಿಲ್ಲ ಪ್ರೀತಮ್, ಯಾಕೆ ಹೇಳು? ನೀನು ನನ್ನ ಫ್ರೆಂಡ್ ಕಣೋ ಅಂತ ಕಣ್ಣೀರು ಹಾಕ್ತಾರೆ. ನಿನ್ನ ಫ್ರೆಂಡು ಕಣೋ ನೀನು, ಅದಕ್ಕೆ ಹೇಳಿಲ್ಲ ಕಣೋ ಅಂತ ವೇದ ಎಮೋಷ್ನಲ್ ಆಗ್ತಾರೆ. ಪ್ರೀತಿಗೆ ಕಟ್ಟುಪಾಡಿದೆ, ಅದಕ್ಕೆ ಬೌಂಡ್ರೀಸ್ ಇದೆ, ಆದರೆ ಸ್ನೇಹಕ್ಕಿಲ್ಲ ಕಣೋ, ಅರ್ಥ ಮಾಡ್ಕೊ. ಸ್ನೇಹ ಅನ್ನೋದೇ ಬೇರೆ, ಪ್ರೀತಿನ ಪಡ್ಕೊಳ್ಳಿಲ್ಲ ಅಂದರೆ ಅವನ ಬಡವ ಅಂತ ಕರೀಲಿಲ್ಲ, ಆದರೆ 4 ಜೊತೆ ಸ್ನೇಹನ ಪಡ್ಕೊಳಕ್ಕಾಗಲಿಲ್ಲ ಅಂದರೆ ಅವನ ಬಡವ ಅಂತ ಕರೀತಾರೋ. ಸ್ನೇಹಕ್ಕಿರೋ ಶಕ್ತಿ, ಅದು ಸ್ನೇಹಕ್ಕಿರೋ ಶಕ್ತಿ ಅಂತ ಹೇಳಿದೆ. ನೀನು ತುಂಬ ಒಳ್ಳೆ ಫ್ರೆಂಡ್ ಅಂದ್ಕೊಂಡಿದ್ದೆ ನಾನು ಪ್ರೀತಮ್, ಆದರೆ ಹೀಗೆ ಮಾಡಿಬಿಟ್ಟೆಲ್ಲ ನೀನು ಅಂತ ತುಂಬ ನಂಬಿಬಿಟ್ಟೆ ಪ್ರೀತಮ್ ನಾನು ಅಂತ ತುಂಬ ಕಾಣ್ತಾರೆ. ಒಂದು ಕೇಳಿಸ್ಕೊ, ಕೊನೆಯದಾಗಿ ಹೇಳ್ತೀನಿ, ಈ ಜನ್ಮ ಅಲ್ಲ, ಇನ್ನು 7 ಜನ್ಮ ಎತ್ತಿ ಬಂದರೂ ನಾನು ಈ ವಿಕ್ರಮ್ ಮಾತ್ರಿಗೆ ಸ್ವಂತ ಅಂತ ಹೇಳ್ತಾರೆ ಇಲ್ಲಿ ಎಲ್ಲರ ಮುಂದೆ. ವಿಕ್ರಮ್ ವೇದಾಗೆ ಮಾತ್ರ ಸ್ವಂತ ಅಂತ ಹೇಳ್ತಾರೆ. ನಿನಗೊಂದು ಚಾನ್ಸ್ ಕೊಡ್ತಿದ್ದೀನಿ, ಹೋಗು, ದಯವಿಟ್ಟು ನೀನು ಬದುಕೋಕ್ಕೂ ಬಿಡು ಅಂತ ಕೈ ಮುಗಿತಾರೆ. ಪ್ಲೀಸ್ ಹೋಗು ಅಂತ ಕೈ ಮುಗಿತಾರೆ, ಕಣ್ಣೀರಾಗ್ತಾರೆ. ಆಗ ವೇದಾಗೆ ಪ್ರೀತಮ್ ಅಳ್ತಾ ಕೆಳಗಡೆ ಬಿದ್ದು 2 ಪಾಸ್ಪೋರ್ಟ್ನ ಇಟ್ಕೊಂಡು ಒಂದು ಪಾಸ್ಪೋರ್ಟ್ನ ಚೆಲ್ತಾರೆ, ಒಂದು ಪಾಸ್ಪೋರ್ಟ್ನ ಕೈಯಲ್ಲಿ ಹಿಡ್ಕೋತಾರೆ. ಅವ್ರೇನು ಹೊರದೇಶಕ್ಕೆ ಹೋದರೆ ಅಂತ ತೋರಿಸಲ್ಲ. ಈ ಕಡೆ ವೇದ ವಿಕ್ರಮ್ಗೆ ಇಬ್ಬರು ಕೂಡ ಹ್ಯಾಪಿ ಎಂಡಿಂಗಲ್ಲಿ ಹಾರ ಹಾಕ್ತಾರೆ. ಇಬ್ಬರು ಕೂಡ ತುಂಬ ಖುಷಿಯಾಗಿರ್ತಾರೆ. ಈ ಕಡೆ ಹಾರ ಹಾಕಿದ್ಮೇಲೆ ಇಬ್ಬರು ಕೂಡ ಗುಂಡ ಸಾರಿ ಅಂತ ವೇದ ಹೇಳ್ತಾರೆ. ನೀನು ನನ್ನ ಜೊತೆಲೇ ಇದ್ದರು, ನನ್ನ ಕೈಯಲ್ಲಿ ನಿನ್ನನ್ನು ಕಂಡು ಹಿಡಿಯೋಕ್ಕಾಗಲಿಲ್ಲ, ಡೈವರ್ ಅಂತ ಅಂದರೂ ಕೂಡ ನಾನು ನಂಬಿಬಿಟ್ಟೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತಾರೆ. ಆಗ ವಿಕ್ರಮ್ ಹೇಳ್ತಾರೆ, ಸಾರಿ ನಾನು ಕೇಳಬೇಕು, ಒಂದು ದಿನ ನಿನ್ನ ಜೊತೆ ಇದ್ದಿದ್ದರೆ ಇವತ್ತು ಈ ಪರಿಸ್ಥಿತಿ ಬರುತ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಈಗ ಶೈಲು ಕೇಳ್ತಾರೆ, ಆಗ ನೋಡಿದ್ರೆ ವೇದ ಹತ್ರ ನಾನು ಸಾರಿ ಕೇಳಬೇಕು, ನಾನು ಕೂಡ ತುಂಬ ರೂಢಾಗಿ ನಡ್ಕೊಂಡೆ, ಅವಳು ಎಷ್ಟೇ ನಮ್ಗೆ ಒಳ್ಳೇದು ಮಾಡಿದ್ರು ನಾನು ಅವಳ ಜೊತೆ ಕೆಟ್ಟದಾಗೆ ನಡ್ಕೊಂಡೆ ಅಂತ ಹೇಳ್ತಾರೆ. ಆಗ ಸತ್ಯಮೂರ್ತಿಗಳು, ನಾನು ಕೂಡ ವಿಕ್ರಮ್ ಹತ್ರ ಸಾರಿ ಸಾಕು, ಎಲ್ಲರೂ ಸಾರಿ ಕೇಳಿ ಸಾಕು, ಇವಾಗ ಎಲ್ಲರೂ ಕೂಡ ಕೈ ಹಿಡಿದು ಕಾಪಾಡು ಅವನು ಅನ್ನೋದಕ್ಕೆ ಇವತ್ತು
ನಡೆದ ಘಟನೆನೇ ಸಾಕ್ಷಿ, ಆ ದೇವರೇ ಇಲ್ಲಿ ಎಲ್ಲದಕ್ಕೂ ಸಾಕ್ಷಿ ಅಂತ ಇಲ್ಲಿ ಸತ್ಯಮೂರ್ತಿ ಜಗನ್ನಾಥರು ಕೂಡ ಹೇಳ್ತಾರೆ. ಜಯಮ್ಮ ಹೇಳ್ತಾರೆ, ನನ್ನೊಂದು ಕೊನೆ ಆಸೆ ಇದೆ, ನೀವು ಇಬ್ಬರು ಒಬ್ರನ್ನೊಬ್ರು ಬಿಟ್ಟು ಎಲ್ಲೂ ಓಡಾಡಬಾರ್ದು. ಯಾಕಂದರೆ ಆ ಥರ ಓಡೋದ್ರಿಂದ ಇವತ್ತಾಗಿರೋ ಈ ಘಟನೆನೇ ಕಾರಣ. ನನ್ನ ಆಸೆ ನೆರವೇರಿಸ್ತೀರಾ ಅಂತ ಕೇಳ್ತಾರೆ. ಆಯಿತು ಜಯಮ್ಮ ಅಂತ ಹೇಳ್ತಾರೆ. ಇಲ್ಲ ಜಗಳ ಆಡೋದು ಮಾತಾಡ್ಬಿಡೋದು, ಇನ್ನು ಮುಂದೆ ನಾವಿಬ್ಬರು ಜಗಳಾನೇ ಆಡೋದಿಲ್ಲ ಅಂತ ವೇದ ಖುಷಿಯಾಗಿ ಹೇಳ್ತಾರೆ. ಎಲ್ಲರೂ ಕೂಡ ಆಗ ಸಂತೋಷ ಪಡ್ತಾರೆ. ವೇದವ್ರ ತಾಯಿ ಹೇಳ್ತಾರೆ, ಹಾಗಂತ ತವ್ರ ಮನೆ ಮರ್ತು ಬಿಡಬೇಡ ಅಂತ ಹೇಳ್ತಾರೆ. ಆಗ ಇಲ್ಲಿ ವಿಷ್ಣುವ್ರು ಹೇಳ್ತಾರೆ, ಹಾಗಂತ ನೀವು ಕೂಡ ಅವ್ರ ಮನೆಗೆ ಬರೋದು ಬಿಡೋದು ಮಾಡಬೇಡಿ, ನೀವು ಕೂಡ ಆಗಾಗ ಬಂದುಬಿಡು ಅಂತ ಹೇಳ್ತಾರೆ. ಆಗ ಹೊಸರು ಹೇಳ್ತಾರೆ, ಹೌದು ರೀ, ಒಬ್ರಿಗೊಬ್ಬರೇ ಆದ್ರೇ ಜೀವನ, ಅದೇ ಸುದಿನ, ಅದೇ ಆ ಹಬ್ಬದ ದಿನ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಇಲ್ಲಿ ಹೊಸಕೊಳ್ತಾರೆ. ಆಗ ಬೆದ್ರ ಹೇಳ್ತಾರೆ, ಇನ್ನು ಮುಂದೆ ನಾನು ನೀವು ನಾನಾಗಿರಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಾನು ನೀನಾಗಿರಬೇಕು, ನೀನಾಗಿರಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.